ನೋಡ್ರಿ ವಿದ್ಯಾರ್ಥಿಗಳೇ, ಈ ಗಣಿತ ಇಲ್ಲೂ 14 ಹಾಕಿನು, ಇಲ್ಲೂ 14 ಹಾಕಿನ. ಇದನ್ನ ಎರಡು ರೀತಿ ಒಳಗೆ ಗಣಿತ ಮಾಡ್ಬೋದು. ನೀವು ಬೇಕಾದ್ರೆ ದಶಮಾಂಶದಾಗ ಮಾಡ್ಬೋದು ಪೂರ್ತಿ, ಬೇಕಾದ್ರೆ ಭಿನ್ನ ರಾಶಿ ಒಳಗೆ ಮಾಡಿ. ಒಂದು ಭಿನ್ನ ರಾಶಿ ಒಳಗೆ ಮಾಡಿ ತೋರಿಸ್ನು, ಒಂದು ದಶಮಾಂಶದಾಗ ಮಾಡಿ ತೋರಿಸ್ತಾನೆ. ಈಗ ಮಾಡೋದು ಆದ್ರಿಂದ ನೀವು ವಿಡಿಯೋ ಆನ್ ಮಾಡಿರಿ, ನಾ ತಿಳಿಸ್ತಾನೆ. ಓಕೆ ಆಗಿದ್ನ? ಹಾಂ, ಇಲ್ಲಿ ನೋಡಿ, ಇದನ್ನ ಭಿನ್ನ ರಾಶಿ ಒಳಗೆ ತೋರಿಸ್ತಾನೆ. 0.5 ಅಂದರೆ ಏನು ಅನ್ನೋದು ಮೊದಲು ನೋಡ್ರಿ. 0.5 ಇಲ್ಲಿ ಇಟ್ಟನು. ಇದನ್ನು ಭಿನ್ನ ರಾಶಿ ಒಳಗೆ ಮಾಡಬೇಕಾದ್ರೆ 5 ಇಡ್ರಿ. ಇದು ಬಿಂದುದ ಮುಂದೆ ಒಂದು ಅಂಕೆ ಅದ ಅಂದ್ರೆ 10 ಇಡ್ರಿ. 5 ಒಂದಲೇ 5 ಎರಡಲೇ ಅಂದ್ರೆ 0.5 ಅಂದರೆ ಏನು? 1/2 ಅಂಶ ಅಂದಂಗ. ಇದು ಸುಮ್ಮನೆ ನಿಮಗೆ ತೋರಿಸಿದ್ನ, ಮಾಡಿ ತೋರಿಸಿದ. ಈಗ ನಾ ಯಾವುದೇ ಒಂದು ಲೆಕ್ಕಗಳನ್ನು ಹೆಂಗೆ ತಿಳ್ಕೊಬೇಕು? 0.5 ಅಂದ್ರೂ ಒಂದೇ, 1/2 ಅಂಶ ಅಂದ್ರೂ ಒಂದೇ. ಈಗ ನಾವು 1/2 ಅಂಶ ಬರೋಬರಿ ಭಾಗಲೆ ಇದಕ್ಕೆ 1/2 ಅಂಶ ಮಾಡ್ಕೊಳ್ಳೋನು, ಮೈನಸ್ 1/2 ಅಂಶ ಗುಂಡ್ಲೆ 1/2 ಅಂಶ ಭಾಗಲೆ 1/2 ಅಂಶ. ನೋಡಿ, ಈಗ ನಾವು ಏನು ಮಾಡಿದ್ವಿ? ಇದನ್ನು ಭಿನ್ನ ರಾಶಿಗಳು ಮಾಡಿದ್ವಿ. 0.5 ಅಂದ್ರೆ 1/2 ಅಂಶ. ಅದನ್ನು ಅರ್ಥ ಮಾಡ್ಕೋಬೇಕು ನೀವು, ಅಂದರೆ ನಿಮ್ಮ ಗಣಿತಗಳು ತಿಳಿತಾವೆ. ಬೇಕಾದ್ರೆ ಈ ಭಾಗಾಕಾರ ಕ್ರಿಯೆಯನ್ನು ಮಾಡ್ಬೋದು, ಬೇಕಾದ್ರೆ ಈ ಭಾಗಾಕಾರ ಕ್ರಿಯೆಯನ್ನು ಮಾಡ್ಬೋದು. ಈಗ 1/2 ಅಂಶಕ್ಕೆ 1/2 ಅಂಶದಿಂದ ಭಾಗಿಸಿದ್ರೆ ಏನು ಬರ್ತದೆ? ಒಂದೇ ಬರ್ತದೆ. ನೋಡ್ರಲ್ಲ, 1/2 ಅಂಶ ಭಾಗಲೆ ಅಂಥದ್ದು ಗುಂಡ್ಲೆ ಮಾಡಿದರೆ ಮ್ಯಾಲೆ 2 ಆಗ್ತದೆ, ತೆಳಗೆ 1 ಆಗ್ತದೆ. 2 ಒಂದಲೇ 2 ಒಂದಲೇ ಅಂದ್ರೆ 1 ಒಂದಲೇ 1 ಅಂದರೆ ಏನಿದರ ಅರ್ಥ? 1 ಅಂದ್ರೆ 1/2 ಅಂಶಕ್ಕೆ 1/2 ಅಂಶದಿಂದ ಭಾಗಿಸಿದ್ರೆ ಏನು ಬರ್ತದೆ? 1 ಬರ್ತದೆ. ಇಷ್ಟೇ ಬರೋಬರಿ. 1/2 ಅಂಶ ಭಾಗಲೆ 1/2 ಅಂಶ ಮೈನಸ್ 1/2 ಅಂಶ ಗುಂಡ್ಲೆ ಇದರದ್ದು ಏನು ಬಂದದ? ಇದ್ರದ್ದು ಭಾಗಾಕಾರ ಕ್ರಿಯೆ 1 ಬಂದದ, ಅಲ್ಲಿ 1 ಇಟ್ಬಿಡ್ರಿ. 1 ಅಂಶ. ಇದು ಭಾಳ ಇಂಪಾರ್ಟೆಂಟ್. ಈಗ ಸದ್ಯ ಈಗ ಏನು ಮಾಡ್ಬೇಕಾಗ್ತದೆ ನೋಡ್ರಿ, ಇದನ್ನು ಭಾಗಾಕಾರ ಕ್ರಿಯೆಯನ್ನು ಮಾಡ್ರಿ. 1/2 ಅಂಶಕ್ಕೆ 1/2 ಅಂಶ ಭಾಗಿಸಿದ್ರೆ ಏನು ಬರ್ತದೆ? 1 ಬರ್ತದೆ. 1 ಬರ್ತದೆ ಮೈನಸ್ 1 ಒಂದಲೇ 1, 2 ಒಂದಲೇ 2. ಛೇದ ಏನು ಮಾಡ್ಕೋಬೇಕು? ಈಗ 1 ಮಾಡ್ಕೋಬೇಕು. ಆಮೇಲೆ ಇದು ಅಂಶ ಎಷ್ಟದ? 2 ಅದ. 2ನೇ 2 ಮೈನಸ್ 1/2 ಅಂಶ ಈಜ್ವಲ್ ಟು 2 1 ಆದ್ರೆ 1, 1/2 ಅಂಶ 1/2 ಅಂಶ ಈಜ್ವಲ್ ಟು 0.5. ಬೇಕಾದ್ರೆ ಇದರ ಬರಬೇಕು ಉತ್ತರ, ಬೇಕಾದ್ರೆ ಇದರ ಉತ್ತರ ಬರ್ಬೇಕು. ಯಾವ್ದು ಬಂದದ್ದು ನೋಡ್ರಿ? 0.5 ಉತ್ತರ ಸಂಖ್ಯೆ ಡಿ. ಓಕೆ, ಇದು ಭಿನ್ನ ರಾಶಿ ಒಳಗೆ ಮಾಡಿ ತೋರಿಸಿ. 2 ಸಲ ನಿಮ್ಮ ರಿವಿಷನ್ ಆತ ಗಣಿತ. 1/2 ಅಂಶಕ್ಕೆ 1/2 ಅಂಶ ಭಾಗಿಸಿದ್ರೆ ಏನು ಬರ್ತದೆ? 1 ಬರ್ತದೆ. ಮೈನಸ್ ಇಟ್ರಿ. ಆಮೇಲೆ ಈಗ ಇವೆಲ್ಲ 1/2 ಅಂಶ ಇಡ್ಬೋದು. 0.5 ಅಂದ್ರೆ 1/2 ಅಂಶ. ಆಮೇಲೆ ಎಲ್ಲ ಇಟ್ಕೊಂಡೆ. ಆಮೇಲೆ ಏನು ಮಾಡಬೇಕು? ಭಾಗಾಕಾರ ಕ್ರಿಯೆ ಪ್ರಕಾರ 1/2 ಅಂಶಕ್ಕೆ 1/2 ಅಂಶ ಭಾಗಿಸಿದ್ರೆ 1 ಬಂತು. ಆಮೇಲೆ ಇಲ್ಲಿ ಗುಣಾಕಾರದ ಮತ್ತು ಹಿಂಗೆ ಇಡ್ರಿ, ಮೈನಸ್ ಇಡ್ರಿ, ಇದಕ್ಕಿದ್ದಂಗೆ ಇಡ್ರಿ. ಈಗ ಈ ಕ್ರಿಯೆ ಮಾಡ್ಬೇಕಾಗ್ಯದ. 1/2 ಅಂಶಕ್ಕೆ 1/2 ಅಂಶ ಭಾಗಿಸಿದ್ರೆ 1 ಬಂತು. 1ನೇ 1 ಮೈನಸ್ 1 ಒಂದಲೇ 1, 2 ಒಂದಲೇ 2. ಈ ಕ್ರಿಯೆ 1 ಒಂದಲೇ 1, 2 ಒಂದಲೇ 2. 1ನೇ 1 1/2 ಅಂಶ ಕಳೆದ್ರೆ ಏನು ಬರ್ತದೆ? ಛೇದ ಎಷ್ಟು ಇರ್ತದೆ? ಮ್ಯಾಲೂ ಅಷ್ಟೇ ಇಟ್ಕೋಬೇಕು, ತಳಗೂ ಅಷ್ಟೇ ಇಟ್ಕೋಬೇಕು. ಮೈನಸ್ 1/2 ಅಂಶ ಈಕ್ವಲ್ ಟು 1/2. 1/2 ಅಂಶ 0.5. ಈ ಅದನ್ನು ದಶಮಾಂಶದಾಗ ಮಾಡಿಬಿಡು. ನೋಡಿ, 1/2 ಅಂಶ ಬರೋಬ್ಬರಿ ಏನು? 0.5 ಭಾಗಿಲೆ 0.5 ಮೈನಸ್ 0.5 ಗುಂಡ್ಲೆ 0.5 ಭಾಗಿಲೆ 0.5. ಯಾವ ಬೇಕಾದ ಕ್ರಿಯೆ ಮಾಡ್ಕೊರಿ, ಯಾವ್ದು ಸರಳ ಅನ್ನಿಸ್ತದ ಅದು ಮಾಡ್ಕೊರಿ. ನೋಡಿ, ಇದಕ್ಕೆ ಭಾಗಿಸಿದ್ರೆ ಏನು ಬಂತು? 1 ಬಂತು. ಈ ಕ್ರಿಯೆ ಭಾಗಿಸಿದ್ರೆ ದಶಾಂಶ ಸೇಮ್ ಅದ. ಮೈನಸ್ 0.5 ಗುಂಡ್ಲೆ 0.5 ಭಾಗಿಲೆ 0.5. ಈ ಭಾಗಾಕಾರ ಕ್ರಿಯೆ ಅಂತ ತಗೋರಿ. 1 ಮೈನಸ್ 0.5 ಗುಂಡ್ಲೆ ಇದಕ್ಕೆ ಭಾಗಿಸಿದ್ರೆ ಏನು ಬರ್ತದೆ? 1 ಬಂತು. ಬಂದಿಲ್ಲ?
ತಿಳಿದ್ರಲ್ಲ? ಹಾಂ, ಈಗೇನು ಮಾಡ್ಬೇಕು? ಇದಕ್ಕೆ ಗುಣಾಕಾರ ಮಾಡಿದರೆ ಏನು ಬರ್ತದ ನೋಡ್ರಿ. 1 ಮೈನಸ್ 0.5. 0.5ಕ್ಕೆ ಗುಣಾಕಾರ 1ಕ್ಕೆ ಮಾಡಿದರೆ ಏನಾಗ್ತದೆ? ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. 0.5 ಇದನ್ನು 1 ಬಂತು. ಈಗ ನೀವು ಹಚ್ಕೊಂಡಿರೋದು ಮತ್ತೆ ಹೊಳ್ಳೆ ಈಗ ಈ ಕ್ರಿಯೆ ಮಾಡಬೇಕು. 0.5ಕ್ಕೆ 1ಕ್ಕೆ ಗುಣಾಕಾರ ಮಾಡಿದ್ರೆ 0. ಏನು ಬಂತು? 5 ಬಂತು. 1ರೊಳಗೆ 0.5 ಕಡಿಬೇಕಾದ್ರೆ ಹೆಂಗೆ ಕಡಿಬೇಕು? 1.0 ಮೈನಸ್ 0.5 ಈಜ್ವಲ್ ಟು 0.5 ಅಂದರೆ 10ರ 5 ಅದರ 5 ಕೆಲ ಬಂತು 1 ಇದು 1 ಇದು 1 ಹೊತ್ತು 0.5 ಉತ್ತರ ಸಂಖ್ಯೆ ಡಿ. ಯಾವ್ದು ಬೇಕಾದ ಕ್ರಿಯೆಗಳನ್ನು ನೀವು ಮಾಡ್ಲಿಕ್ಕೆ ಬರಬೇಕು. ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಚೆನ್ನಾಗಿ ತಿಳ್ಕೊಬೇಕು ಗಣಿತಗಳನ್ನು ಹೆಂಗೆ ಬಿಡಿಸ್ತಾರೆ ಸರು ಅಂತ ತಿಳ್ಕೊಂಡು ನೀವು ಗಣಿತಗಳನ್ನು ಮಾಡಬೇಕು. ತಿಳಿದಲ್ಲ ಇದು? ಹಾಂ, ಯಾಕಂದ್ರೆ ಮತ್ತೆ ನೀವು ರೂಢಿ ಮಾಡೋದ್ರಿಂದ ಮತ್ತೆ ರಗಡ್ ಬರ್ತಾವೆ. ನೀವು ಹಿಂದಿನ ಅನುಕ ನಂಬರ್ದಾಗ ನೀವು ಇದನ್ನೆಲ್ಲ ಕಲಿತೆ ಬಂದಿರ್ತೀರಿ ವಿದ್ಯಾರ್ಥಿಗಳು, ಎಲ್ಲ ಲೆಕ್ಕ ಕಲ್ತು ಬಂದಿರ್ತೀರಿ ನಾವು. ಅದಕ್ಕೆ 2 ರೀತಿಯೊಳಗೆ ಗಣಿತ ತೋರಿಸಿ ನಾನು. ಮುಂದಿನ ಗಣಿತನ ನೀವು ಮಾಡ್ರಿ, ಚೆನ್ನಾಗಿ ಮಾಡ್ರಿ, ಫೇರ್ದಾಗ ಬರ್ಕೊಡ್ರಿ.